ಸ್ಟಾರ್ಟ್ ಆಯ್ತು, ಬೇಗ ಬಟ್ಟೆ ಹಾಕೊಂಡ್ ಬಾ. ಹಾ, ಎಂತ ಚಡ್ಡಿಯಲ್ಲಿ ಬಂದಿದ್ಯಾ? ಮತ್ತೆ ಬಟ್ಟೆ ಅಲ್ವಾ? ಚಡ್ಡಿ ಬನ್ನಿಯಲ್ಲಿ ಬಂದು ಬಟ್ಟೆ ಹೇಳ್ತಿಯಲ್ಲ. ನನ್ನ ಪರಿಸ್ಥಿತಿ ಕೇಳಿದ್ರೆ ಬರ್ಬೇಕಾದ್ರೆ ರಾಜನ್ ತರ ಬಂದೆ, ಹೀರೋ ತರ ಬಂದೆ, ಇವತ್ತು ಚಡ್ಡಿಲ್ ಬಂದಿದ್ದೀನಿ. ಇನ್ ಬಿಟ್ರೆ ಈ ಮಕ್ಕಳು ನನ್ನ ರೋಡಿಗೆ ತಂದು ನಿಲ್ಲಿಸ್ತಾರೆ. ಈ ಪರಿಸ್ಥಿತಿ ನನಗೆ ಬರ್ಬಾರ್ದಪ್ಪ, ಬರ್ಬಾರ್ದು ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಹಲೋ, ಇದ್ ನನ್ ಶೋ, ಹೆಂಗ್ ಬೇಕಾದ್ರೂ ಬರ್ತೀನಿ. ಚಡ್ಡಿ ಹಾಕೊಂಡಾದ್ರು ಬರ್ತೀನಿ, ಹಾಕ್ದೆ ಆದ್ರೂ ಬರ್ತೀನಿ. ನಿನಗೆ ಇದು ಸಿರಿ ಕನ್ನಡ ಕೋಟೆ ಕಣೋ. ನೀನ್ ಅಷ್ಟೆಲ್ಲ ಬಿಲ್ಡಪ್ ಬೇಡ. ಮಕ್ಳು ನಿನಗೆ ಕೊಟ್ಟಿರೋ ಮಾಂಜದಲ್ಲಿ ಅಧ್ಯಕ್ಷ ಇದ್ದವನು ಹಾಳಾಗಿದ್ಯಾ, ಒಪ್ಪೋ. ಹೌದು, ಯಾಚೆ ಮಾತಾಡಿದ್ರೆ ಲಾಠಿ ಜಾರಿಸ್ತೀನಿ. ಬೇಡ ಬೇಡ, ನಮ್ಮ ಶೋ ಸ್ಟಾರ್ಟ್ ಆಗ್ತಿದೆ. ನೀನ್ ಈಗ್ಲೇ ದರ್ಶನ ಎಲ್ಲ ಕೊಡಬೇಡಪ್ಪ. ಶುರು ಮಾಡೋಣವಾ? ಪ್ಲೀಸ್ ಬೇಗ. ನಮ್ಮ ಶೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಅಮ್ಮ ಮಕ್ಕಳನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡೋಣ. ಕ್ಯೂಟ್ ಮಾಮೀಸ್ ಅಂಡ್ ನಾಟಿ ಕಿಡ್ಸ್, ವೆಲ್ಕಮ್ ಟು ದ ಶೋ. ಹಾಯ್ 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 ಹಾಯ್. ಅಮ್ಮ ಹಾಗೂ ಮಕ್ಕಳನ್ನ ವೆಲ್ಕಮ್ ಮಾಡಾಯ್ತು. ಈಗ ನಮ್ಮ ಬ್ಯೂಟಿಫುಲ್ ಅಂಡ್ ಹ್ಯಾಂಡ್ಸಮ್ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಜಡ್ಜಸ್ ಹಾಗೂ ನಮ್ಮ ಗೆಸ್ಟ್ ಗೆ ವೆಲ್ಕಮ್ ಟು ದ ಶೋ. ಶ್ವೇತಾ ಮ್ಯಾಮ್, looking so beautiful. As you are looking so beautiful. Thank you. ನಮ್ಮ ಸೂರಜ್ ಅವ್ರನ್ನ ಮರ್ತ್ಬಿಟ್ರೆ ಹೇಗೆ? ಪ್ಲೀಸ್ ಪ್ಲೀಸ್ ಹೇಳಿ ಹೇಳಿ ಹೇಳಿ. ಮೋಸ್ಟ್ ಫೇವರೇಟ್ ಕಾಸ್ಟ್ಯೂಮ್ ನಂದು. ನಂಗೆ ಇಷ್ಟ ಆಗಲ್ಲ ಮೇಡಮ್, ಮಕ್ಕಳು ಬೇಡ, ನನಗೆ ಇಷ್ಟ ಆಗಲ್ಲ. ಬೇಡ ಬೇಡ ಬೇಡವಾ? ಬೇಡ. ನಿಮ್ಮಿಬ್ಬರನ್ನು ನೋಡಿದ್ರೆ ಪ್ರಪಂಚನೇ ನೋಡ್ದಂಗ ಅನ್ಸುತ್ತೆ. ಏಕೆ? ಹಗಲು ರಾತ್ರಿ ಎರಡು ಇಲ್ಲೇ ಇದೆಯಲ್ಲ. ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗ್ರಾಫ್ ನೋಡ್ದಂಗಿದೆ ಅಂತ ಹೇಳ್ತಿರೋದು ಅವರು. ಓ, ಹೊಗಳಿದ್ದು ನಮ್ಮನ್ನ. ನನ್ನ ಹೊಗಳಿದ್ದು. ಕರೆಕ್ಟ್ ಅವ್ರು ವಿಷಯ ಕರೆಕ್ಟ್ ಅವ್ರು ಹೇಳಿದ್ದು. ಹೌದಾ? ನೀವು ಬೆಳಿಗ್ಗೆ, ನಾನು ರಾತ್ರಿ. ಆದ್ರೆ ಎಲ್ರಿಗೂ ರಾತ್ರಿ ತುಂಬಾ ಇಷ್ಟ. ರಾತ್ರಿನೇ ನೆಮ್ಮದಿ ಗೊತ್ತಾ? ಹಗಲೊತ್ತೆಲ್ಲ ಬರೀ ಕೆಲಸ ಮಾಡೋದು, ರಾತ್ರಿನೇ ಆರಾಮಾಗಿರೋದು. ಹೌದೌದು, ನಿದ್ರೆ ರಾತ್ರಿ ಮಾಡ್ಬೋದು. ಸುಖಗಳೇ ಬೇರೆ. ಅದೇ ನಾನು ಹೇಳಿದ್ದು ಸರ್. ಅವನ ಹೆಸರು ಸೂರಜ್ ಅಂತ. ಇರೋದು ರಾತ್ರಿ. ಇರೋದು ರಾತ್ರಿ. ಶುರು ಮಾಡೋಣ ಶೋನ? ಶುರು ಮಾಡಿ, ಶುರು ಮಾಡಿ. ರೆಡಿನಾ? ರೆಡಿನಾ? ತಡ ಮಾಡೋದ್ ಬೇಡ, ಶುರು ಮಾಡೋಣ ನಮ್ಮ ಸೀರೀಸ್. ಈಗ ನೆನ್ನೆ ಒಂದು ಎಪಿಸೋಡ್ ಅಲ್ಲಿ ನಾವು ಎಲ್ಲಡಿಕೆ ಬಗ್ಗೆ ಮಾತಾಡಿದ್ವಿ. ಆ ಎಲ್ಲಡಿಕೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದ್ಸಲ ವಿಡಿಯೋ ನೋಡ್ಕೊಂಬೋಣ. ಒಂದು ಚಿಕ್ಕ ವಿಡಿಯೋ ಇದೆ, ನೋಡ್ಕೊಂಡ್ ಬಂದ್ಬಿಟ್ಟು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾವು. ಎಲೆ ಅಡಿಕೆ ಸುಣ್ಣ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕಿ ನಿಮ್ಮ ಅಮ್ಮಂದ್ರ ಬಾಯಿಗೆ ಕೊಡ್ಬೇಕು. ಅದನ್ನ ಸುಣ್ಣ ಸ್ವಲ್ಪ ಕಮ್ಮಿನೇ ಹಾಕಿ, ಬಾಯಿ ಸುಟ್ಕೋಬೇಡಿ. ಮಕ್ಕಳು ರೆಡಿದ್ದಾರೆ, ನಮ್ಮ ಸೂಪರ್ ಮಾಮ್ಸ್ ರೆಡಿದ್ದಾರೆ. ಇವತ್ತಿನ ಆಟ 3, 2, 1 ಗೋ. ರಿಯಾ, ಟೂ ಲೀಫ್ ಎತ್ಕೋ. ರಿಯಾ, ರಿಯಾ ಜಾಸ್ತಿ ಹಾಕೋ. ಅದು ವೈಟ್ ಡಬ್ಬದಲ್ಲಿರೋದು ಜಾಸ್ತಿ ಹಾಕೋ. ಫೆವಿಕಾಲ್ ತರ ಎತ್ಕೊಂಚು, ಫೆವಿಕಾಲ್ ತರ ಎತ್ಕೊಂಚು, ಫೆವಿಕಾಲ್ ತರ ಎತ್ಕೊಂಚು. ಇನ್ನ 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 ಎಲ್ಲ ಇದೆಯಾ? ಏನು ಜ್ಯೂಸ್ ಎತ್ಕೋ, ಎತ್ಕೋ. ಬಿಸ್ಕೆಟು ಜ್ಯೂಸ್ ಎತ್ತಾ? A few moments later. Tomorrow. ಎಷ್ಟು ನೀಟಾಗಿ ಹೇಳಿದೀನಿ. ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಹಾಕಿ, ಸುಣ್ಣ ಸ್ವಲ್ಪ ಕಮ್ಮಿನೇ ಹಾಕಿ ಅಂತ ನೀಟಾಗಿ ಬಾಯ್ ಬಿಟ್ಟು ಹೇಳಿದೀನಿ. ಅವ್ರು ಒಳ್ಳೆ ಸುಣ್ಣನ ವೆನಿಲಾ ಐಸ್ ಕ್ರೀಮ್ ತಿಂದಂಗ ತಿಂದಿದ್ದಾರೆ. ಬಾಯಿಗೆ ಹಾಕ್ಬೇಕಲ್ವಾ, ಅದು ಗೋಡೆಗೆ ಹಾಕ್ದಂಗೆ ಹಾಕ್ಬಿಟ್ಟವ್ರು. ಎಲ್ಲ ಅಮ್ಮಂದ್ರು ಕಾಂಪಿಟೇಷನ್ ಬಿದ್ದು ಎಲ್ಲಡ್ಕೆ ತಿನ್ನಿ ಅಂತಂದ್ರೆ ಸುಣ್ಣ ತಿಂದು ತುಟಿನ ತೊಂಡೆಕಾಯಿ ಮಾಡ್ಕೊಂಡು. ಇವಾಗ ಹೇಗಿದ್ದೀರಿ? ಎಸ್ ಮ್ಯಾಮ್, ಇವಾಗ ಆಲ್ ರೈಟ್ ಆಗಿದ್ದೀನಿ. ನಾನು ನಮ್ಮ ಅಮ್ಮನ ಮನೇಲಿದ್ದೆ. ನಮ್ಮ ಡ್ಯಾಡಿ ನನ್ನ ರೂಮ್ ಕಡೆಗೆ ಬಂದರು. ನಮ್ಮ ಡ್ಯಾಡಿ ಫುಲ್ ರಿಯಾಕ್ಷನ್ನು, ನಾನು ಏನಾಗಿದೆ ನನ್ನ ತುಟಿಗೆ ಅಂತ ನಾನೇ ವಂಡರ್ ಮಾಡ್ತಾ ಇದ್ದೀನಿ. ನನ್ನ ತುಟಿ ಬಂದು ಉಗಾಂಡಾದಲ್ಲಿ, ತಾಂಜಾನಿಯಾದಲ್ಲೆಲ್ಲ ಇರಲ್ವ ತುಟಿಗಳು. ನಾನು ಅಲ್ಲಿ ಹೇಳಿದೆ, ಕ್ಲಿಯರ್ ಆಗಿ ಹೇಳಿದೆ. ಹೌದು ಸರ್. ಆದರೆ ನೀವು ಎಷ್ಟು ಚೆನ್ನಾಗಿ, ಎಷ್ಟು ಕಾನ್ಫಿಡೆಂಟ್ ಆಗಿ ಫೆವಿಕಾಲ್ ತರ ತೆಗಿ, ಫೆವಿಕಾಲ್ ತರ. ಪಾಪ ಆ ಮಗು ಇಷ್ಟು ತೆಗಿತಾ ಇದೆ, ಬಿಡ್ತಾ ಇಲ್ಲ. ತೆಗಿ ಇನ್ನ ಅಂತ.
ಫೆವಿಕಾಲ್ ಹಾಕೊಂಡ್ರೆ ಏನಾಗತ್ತೆ ಅಂತ ಈಗ ಗೊತ್ತಾಯ್ತು. ಅಯ್ಯೋ ಗೊತ್ತಾಯ್ತು ಸರ್, ಯಾವತ್ತೂ ಇನ್ನ ನನಗೆ ಇದರಿಂದ ಇದು ನೋಡಿದ್ಮೇಲೆ ನಂಗೊಂದು ಒಳ್ಳೆ ಐಡಿಯಾ ಬಂತು. ಎಲ್ಲ ಗಂಡಂದ್ರಿಗೆ ಕೊಡಬೇಕು ಈ ಐಡಿಯಾ ಅಂತ. ಯಾಕೆಂದರೆ ಇವಾಗ ನಮ್ಮಲ್ಲಿ ನಾನೇನು ಮಾಡ್ತೀನಿ, ನನ್ನ ಹೆಂಡತಿ ತುಂಬ ಮಾತಾಡಿದಾಗ ಎಲ್ಲೆಡಕ್ಕೆ ಸ್ವಲ್ಪ ಜಾಸ್ತಿ ಸುಣ್ಣ ಅಯ್ಯೋ ರಾಮ. ಅಷ್ಟೇ, 2 ದಿವಸ ಮಾತೇ ಇಲ್ಲ, ಚೆನ್ನಾಗಿದೆ ಸೈಲೆಂಟ್ ಆಗಿರ್ತಾಳೆ. ಸೂಪರ್ ಆಗಿದೆ ಐಡಿಯಾ. ಎಲ್ಲ ಗಂಡಂದ್ರಿಗೂ ಒಂದು ಒಳ್ಳೆ ಟಿಪ್. ಅದಕ್ಕೆ ಗೊತ್ತಾಯ್ತು ಇವಾಗ ತಲೆ ಕೂದಲು ಹೆಂಗ್ ಹೋಗಿದ್ದು ಅಂತ. ಓಕೆ, ವಜ್ರ ಟೀಮ್ ಮತ್ತೆ ವೈಡೂರ್ಯ ಟೀಮ್ ಇದು ಇಬ್ರು ಕ್ಯಾಪ್ಟನ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎರಡು ತಂಡದ ವಜ್ರ ಹಾಗೂ ವೈಡೂರ್ಯ ಕ್ಯಾಪ್ಟನ್ಸ್ ಇಲ್ಲಿದ್ದಾರೆ. ಸೊ ಹೇಗ್ ಪ್ರಿಪೇರ್ ಆಗಿದ್ದೀರಾ ಈ ಒಂದು ಎಪಿಸೋಡ್ಗೆ? ಲಾಸ್ಟ್ ಟೈಮ್ ಏನೇನು ಮಿಸ್ಟೇಕ್ ಮಾಡಿದ್ವಿ, ಕೋಆರ್ಡಿನೇಷನ್ ಆಗಿರ್ಬೋದು, ಇಲ್ಲ ಮಕ್ಕಳನ್ನ ನೋಡೋದಾಗಿರ್ಬೋದು, ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ಈ ಸತಿ ನಾವೇ ಗೆಲ್ಲೇಬೇಕು ಅಂತ ಎನರ್ಜಿ ಆಗಿ ಬಂದಿದ್ದೀವಿ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಸೊ ವಜ್ರ ಟೀಮ್, ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ? ಪ್ರಿಪೇರ್ ಅಂತ ಎಲ್ರಿಗೂ ಗೈಡ್ ಮಾಡಿದ್ದೀವಿ ಮ್ಯಾಮ್. ಮಕ್ಕಳು ಲಾಸ್ಟ್ ಟೈಮ್ ಹೇಗೆ ಕೂತಿದ್ರು ಅದಕ್ಕಿಂತ ಸ್ವಲ್ಪ ಶಿಸ್ತಲ್ಲಿ ಇರಬೇಕು. ಲೈಕ್ ವಜ್ರ ಟೀಮ್ ಅಂದರೆ ಒಂದು ಸ್ವಲ್ಪ ಜಡ್ಜಸ್ಗೂ ಆಗಿದೆ, ಮಕ್ಕಳು ಆರಾಮಾಗಿ ಕೂತ್ಕೊಂಡಿರ್ತಾರಪ್ಪ ಆ ಥರ, ಅದನ್ನು ಮಕ್ಕಳಿಗೆ ಕಂಫರ್ಟ್ ಹೇಳ್ಕೊಟ್ಟಿದ್ದೀವಿ. ಮತ್ತು ಗೇಮ್ಸ್ಗೆ ಆಲ್ಮೋಸ್ಟ್ ಎಲ್ಲ ತಾಯಂದ್ರೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ. ಸೊ ನಿಮಗೂ ಕೂಡ ಆಲ್ ದ ಬೆಸ್ಟ್. ಸೊ ಜಡ್ಜಸ್ ಇಬ್ರು ಪ್ರಿಪೇರ್ ಆಗಿ ಬಂದಿದ್ದಾರೆ. ಓಕೆ, ನಮ್ಮಿಬ್ಬರದು ಒಂದು ಪ್ರಶ್ನೆ ಇದೆ. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ನೀವು ನಿಮ್ಮ ಟೀಮನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಟೀಮಿನ ಸ್ಪಿರಿಟನ್ನು ಬೆಳೆಸೋದಕ್ಕೆ ಏನು ಮಾಡ್ತಾಯಿದ್ದೀರಾ, ಮತ್ತು ಆ ಟೀಮ್ ವರ್ಕ್ನ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ. ನಿಮ್ಮ ಟೀಮಲ್ಲಿ 5 ಜನ ಇದ್ದೀರಾ ನೀವು ಒಟ್ಟು. ಈ 5 ಜನರಲ್ಲಿ ನಿಮ್ಮ ಪ್ರಕಾರ ಹೇಮಾ ಅವರೇ ಬೆಸ್ಟ್ ಪರ್ಫಾರ್ಮರ್ ಯಾರು? ನನ್ನ ಪ್ರಕಾರ ನನ್ನ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಹಾಗಾಗಿನೇ ನಾನು ಆ ಟೀಮ್ನ ಚೂಸ್ ಮಾಡಿದ್ದೀನಿ. ನನ್ನ ಪ್ರಕಾರ ಸ್ಟ್ರಾಂಗ್ ಕಂಟೆಂಟ್ ಅಂತ ಹೇಳಿದ್ರೆ ನನ್ನ ಟೀಮಲ್ಲಿರೋದು ಚೈತ್ರ ಅವ್ರಿಗೆ ಕೊಡ್ತೀನಿ. ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಕಾಂಟ್ರಿಬ್ಯೂಷನ್ ಅವ್ರ ಹತ್ರ ಏನೋ ಎಬಿಲಿಟಿ ಇದೆ, ಇಂಪ್ರೂವ್ ಮಾಡ್ಕೋಬೋದು ಇವರು ಅಂತ ಯಾರಿಗನ್ಸುತ್ತೆ ನಿಮಗೆ? ಅದು ನಾನು ಲತಾ ಅವ್ರಿಗೆ ಹೇಳ್ತೀನಿ. ಅವ್ರ ಹತ್ರ ಕೆಪಾಸಿಟಿ ಇದೆ, ಬಟ್ ಆದರೆ ಅವರು ಪುಷ್ ಮಾಡ್ಕೊತಾ ಇಲ್ಲ, ತಗೊತಾ ಇಲ್ಲ. ಬಟ್ ಖಂಡಿತವಾಗ್ಲೂ ಇವತ್ತಿನ ಟಾಸ್ಕಲ್ಲಿ ಅವರು ಮಾಡ್ತಾರೆ, ಹೈಲೈಟ್ ಆಗ್ತಾರೆ ಅಂತ ಅನ್ಕೊಂತೀನಿ. ಓಕೆ, ವೆಲ್ ಸೆಡ್. ವಜ್ರ ನನ್ನ ಟೀಮಲ್ಲಿ ನಾನು ಕೊಡಬೇಕಂದ್ರೆ ಇಬ್ರು ಕೊಡ್ತೀನಿ. ಫಸ್ಟ್ ಪೊಸಿಷನ್ ಬಿಕಾಸ್ ಇಬ್ರಿಗೆ, ಒಂದು ರಿಯಾ ಅವ್ರ ಮಮ್ಮಿ ಪ್ಲಸ್ ಐಶ್ವರ್ಯ ಅವರು ಮತ್ತು ನೈನಾ ಅವರು. ಯಾಕಂದರೆ ನನಗಿಂತ ಮುಂಚೆನೇ ಯಾವುದಾದ್ರೂ ಒಂದು ಟಾಸ್ಕ್ ಹೇಳಿದ ತಕ್ಷಣವೇ ಅವ್ರು ರೆಡಿ ಇರ್ತಾರೆ. ನಾವು ಇಬ್ಬರು ಇದು ಮಾಡೋಣ, ಒಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋಣ ಆ ಥರ. ಬಟ್ ನನಗೆ ಸ್ವಲ್ಪ ಅಂದರೆ ಇಂಪ್ರೂವ್ ಆಗಬೇಕು ಅಂದರೆ ಮಂತ್ರಾಕ್ಷತೆ ಸ್ವಲ್ಪ ಮಾತು ಕೇಳಲ್ಲ ಸರ್ ನಮ್ಮದು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ನಮ್ಮ ಮೊದಲನೇ ಗೇಮ್ನ ಶುರು ಮಾಡೋಣ. ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮುಂಚೆ ಪ್ರಾಪರ್ಟೀಸ್. ಈಗ ನಮ್ಮ ಪ್ರಾಪರ್ಟೀಸ್ ಬಂದಾಗಿದೆ, ಗೇಮ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀವಿ. ಸೊ ನಮ್ಮ ವಜ್ರ ಹಾಗೂ ವೈಡೂರ್ಯ ತಂಡ ಈ ಆಟದಲ್ಲಿ ಎಟ್ ಎ ಟೈಮ್ ಆಡ್ತಾರೆ. ಆದರೆ ಹೇಗೆ ಆಡ್ತಾರೆ ಅಂತಂದರೆ, ಫಸ್ಟು ವೈಡೂರ್ಯ ತಂಡದವರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಡಿಕೆಗಳನ್ನ ಕಟ್ಟಿದೀವಿ, ಅದಕ್ಕೆ ಹಗ್ಗ ಇದೆ. ಆ ಹಗ್ಗ ಅವ್ರು ಎಳೆದಾಗ ಮೇಲೆ ಹೋಗುತ್ತೆ, ಎಳೆದಾಗ ಮೇಲೆ ಹೋಗುತ್ತೆ. ಓಕೆನಾ? ಸೊ ಅವರು ಹಗ್ಗದಿಂದ ಈ ಮಡಿಕೆನ ಮೇಲೆ ಕೆಳಗೆ ಆಟ ಆಡಿಸ್ತಾ ಇರ್ತಾರೆ. ನಿನ್ನ ಕೈಯಲ್ಲಿರೋ ಕೋಲ್ ಏನಿದೆಯಲ್ಲ, ಇದು ವಜ್ರ ಟೀಮ್ ಅವರಿಗೆ. ಸೊ ಆಲ್ರೆಡಿ ವಜ್ರ ಟೀಮ್ ಯಾರು ಆಟ ಆಡ್ತಾ ಇದಾರಲ್ಲ, ಐಶ್ವರ್ಯ ಅವರು ಬ್ಲೈಂಡ್ ಫೋಲ್ಡ್ ಆಗಿ ನಿಂತಿದ್ದಾರೆ. ಸೊ ಈ ಒಂದು ದೊಣ್ಣೆನ ಅವ್ರ ಕೈ ಕೊಡ್ತೀವಿ. ಅವರ ತಂಡದವರು ಹೇಗೆ ಅವ್ರನ್ನ ಗೈಡ್ ಮಾಡ್ತಾರೋ ಹಾಗೆ ಗೈಡ್ ಮಾಡ್ಕೊಂಡ್ಬಂದು ಈ ಒಂದು ಮಡಿಕೆನ ಹೊಡಿಬೇಕು. ಸೊ ಒಂದು ಅಮ್ಮನಿಗೆ 2 ನಿಮಿಷ ಇರುತ್ತೆ. 2 ನಿಮಿಷದಲ್ಲಿ ಅವರು ಮಡಿಕೆ ಹೊಡಿಬೇಕು. ಇನ್ ಕೇಸ್ 2 ನಿಮಿಷ ಆದರೆ ಅವರು ಚೇಂಜ್ ಆಗ್ತಾರೆ. ಸೊ ಟೋಟಲ್ ಆಗಿ ಒಂದು ತಂಡಕ್ಕೆ 10 ನಿಮಿಷ ಇದೆ. 10 ನಿಮಿಷದಲ್ಲಿ ಎಷ್ಟು ಮಡಿಕೆ ಹೊಡಿತಾರೆ ಅಂತ ಈ ಒಂದು ಆಟ. ನಿಮ್ಮ 10 ನಿಮಿಷದ ಸಮಯ ಶುರು ಆಗ್ತಾ ಇದೆ ಈಗ. ತಿರ್ಗ್ಸು ಪಡಿಯಪ್ಪನ್ ತರ ತಿರ್ಗ್ಸು, ವಡಿ ಆಗುತ್ತೆ, ವಡಿ ಯು ಕ್ಯಾನ್ ಡು. ವಡಿ ಲಲಿತಾ ಎಳೀರಿ ಒಂದ್ ಸ್ವಲ್ಪ ಮೇಲೆ ಕೆಳಗೆ ಬೇಗ. ಐಶ್ವರ್ಯ ಮುಂದಕ್ಕೆ ಬಾ. ವಡಿ ಅಲ್ಲೇ ಹೊಡಿ. ಇಳಿಸ್ಬೇಕದು ಮಡಕೆ, ತುಂಬಾ ಮೇಲೊಟ್ಟೋಗಿದೆ ಲಾಸ್ಟ್ ಮಡಕೆ. ಅರ್ಥವ್ರಮ್ಮ ಕೆಳಗೆ ಬಿಡಿ. ಮಡಕೆ ಮೇಲೊಟ್ಟೋಗಿದೆ, ಫುಲ್ಲು ಮೋಸ. ಐಶ್ವರ್ಯ ಇನ್ನೊಂಚೂರು ಮುಂದಕ್ಕೆ ಬಾ.
ಮುಂದಕ್ಕೆ ಬಾ ಹೊಡಿ 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 ಅರ್ಚಾರಮ್ಮ ನೀವು ಫುಲ್ ಮೇಲೆ ಮಾಡಿದೀರಾ, ಅದು ಕೌಂಟ್ ಆಗಲ್ಲ. ಕೆಳಗ್ ಬಿಡಿ, ಹಗ್ಗ ಕೆಳಗ್ ಬಿಡಿ. ಹೊಡಿ 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 ಇನ್ನೊಂಚೂರು ಮುಂದಕ್ಕೆ ಬಾ. ಎಸ್ 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 ಹೊಡಿ ಹೊಡಿ ಹೊಡಿ. ಐಶ್ವರ್ಯ ಆ ಕಡೆಗೆ ಹೋಗು, ಬಲ್ ಕಡೆಗೆ ಹೋಗು. ಲೆಫ್ಟ್ 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 ನಿನ್ ಲೆಫ್ಟ್ ಹೋಗು. ನಿನ್ ಲೆಫ್ಟ್ 30 ಸೆಕೆಂಡ್ ಇರೋದು. ಐಶ್ವರ್ಯ ಮುಂದಕ್ಕೆ ಬಾ ಮುಂದಕ್ಕೆ ಬಾ ಮುಂದಕ್ಕೆ ಬಾ. ಆ ಹೊಡಿ 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 ಹೊಡಿ. 10 ಆ ಅವಳಿಗೆ ಕೊಡು, ಶ್ರುತಿ ಕೊಡು. 8 7 6 5 4 3 2 1 ಸ್ಟಾಪ್ 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 ಸ್ಟಾಪ್. ಆ ಹೋಗು ಹೋಗು. ಲೆಫ್ಟ್ 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 ನಾನ್ ತಿರ್ಗಂಗಿಲ್ಲ. ಮುಗೀತು, game ಮುಗೀತು. ಎಳೀರಿ. ಕೊಡಿ. ಆ ಹೊಡಿ 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 ಹೊಡಿ. ಯೆಸ್ ಯಾರ್ದೋಯ್ತು Yes. ನಿಂದೋಯ್ತಾ? ರಂಜಿತಾ ಅದೋಯ್ತಾ? ವೆಯ್ಟ್ಲೆಸ್. ಎಸ್ ರಂಜಿತಾ ನಿಂದೋಯ್ತು. ಮೇಲೆ ಮಾಡಿ. ಬಿಡ್ಬೇಡ ನೀನು, ಬಿಡ್ಬೇಡ ನೀನು, ಬಿಡ್ಬೇಡ. ಈ ಕಡೆಗೆ ಬರ ಕೇಳು. ಆ ಹೊಡಿ ಹೊಡಿ ಕೇಳು ಹೊಡಿ ಕೇಳು. ಮೇಲೆ ಹೋಗಿದೆ ಮೇಲೆ ಮೇಲೆ ಹೋಗಿದೆ ಮೇಲೆ ಹೋಗಿದೆ. ಹೋಗಿದೆ ಮ್ಯಾಮ್. ಕೆಳಗ ಮ್ಯಾಮ್ ತುಂಬಾ ಮೇಲೆ ಹೋಗಿದೆ ಸ್ಟಾಪ್ ಸ್ಟಾಪ್ ಶ್ರುತಿ ಇಲ್ಲಿ ಬಾ. ಶ್ರುತಿ right ಬಾ. ಶ್ರುತಿ right ಬಾ. ಎಲ್ಲರೂ ಕಿರಿಚಬೇಡಿ. ಎಲ್ಲರೂ ಕಿರಿಚಬೇಡಿ. ಒಟ್ರಾಸೆ ಬೀಸ್ಬೇಡಿ. ಅರ್ಥ ಆಗ್ತಾ ಇದ್ಯಾ? ಬೀಸ್ಬೇಡಿ, ಇನ್ನೊಂದು ತಂಡದ ತಲೆಗೆ ಬೀಳುತ್ತದೆ. ಒಟ್ರಾಸೆ ಬೀಸ್ಬೇಡಿ. ಅರ್ಥ ಆಗ್ತಾ ಇದ್ಯಾ? ಬೀಸ್ಬೇಡಿ, ಇನ್ನೊಂದು ತಂಡದ ತಲೆಗೆ ಬೀಳುತ್ತದೆ. ಓಕೆ, ಯಾರು ದಾರ ಎಳಿತಿದ್ದಾರೆ? ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ, ಸರ್ ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಸೈಲೆನ್ಸ್ ಸೈಲೆನ್ಸ್. ದಾರ ಎಳೆಯೋದು ಅಂದ್ರೆ ಹಿಂಗ್ ನೆಲದ ತನಕ ಎಳೆಯೋದಲ್ಲ. ನೀವು ಸಿಗಬಾರ್ದು ಅಂತ ಹೇಳಿದ್ಬಿಟ್ರೆ ಮಡಿಕೆ ಮೇಲಕ್ಕೆ ಹೋಗ್ಬಿಡುತ್ತೆ, ಅದು ರಾಂಗ್ ಆಗತ್ತೆ. ಅರ್ಥ ಆಗ್ತಿದ್ಯಾ? ಎಷ್ಟಿದೆಯೋ ಅಷ್ಟೇ ಎಳಿಬೇಕು. ಚೈತ್ರ ಅವರೇ ಫುಲ್ ನೆಲದ ತನಕ ಹಿಂಗೆ ಎಳೆದ್ಬಿಟ್ರಿ, ಅದು ಹಿಂಗೆಲ್ಲ ಹೋಗಿ ಡಬಾರ್ ಅಂತ ಹೊಡೆದೇ ಹೋಯ್ತದು. ಸಿಂಪಲ್ ಆಗಿ ಆಟ ಆಡಿ. ರೆಡಿ 3 2 1. ಶ್ರುತಿ ಲೆಫ್ಟ್ ಅಪ್ 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 ಹೊಡಿ ಹೊಡಿ ಹೊಡಿ. ಆಗತ್ತೆ ಹೊಡಿ. ಅಪ್ ಅಪ್ ಶ್ರುತಿ ಅಪ್ ಶ್ರುತಿ ಅಪ್. ಅಲ್ಲೇ ಅಲ್ಲೇ ಇದೆ, ಎದುರುಗೆ ಇದೆ, ಸ್ಟ್ರೈಟ್ ಇದೆ. ಅಪ್ ಅಪ್. ವೆರಿ ಗುಡ್. ಶ್ರುತಿ ರೈಟ್ ಶ್ರುತಿ ರೈಟ್ ಶ್ರುತಿ ರೈಟ್. ಟರ್ನ್ ರೈಟ್ ಟರ್ನ್ ರೈಟ್. ಇಲ್ಲ ಇಲ್ಲ ಅಲ್ಲೇನು ಇಲ್ಲ. ಶ್ರುತಿ ಟರ್ನ್ ನಮಿತಾ ರೈಟ್. ಹಿಂಗಾರು ಟೈಮ್ ವೇಸ್ಟ್ ಮಾಡು. ನಮಿತಾ ಟೈಮ್ ವೇಸ್ಟ್ ಮಾಡು, ಟೈಮ್ ವೇಸ್ಟ್ ಮಾಡಿಸು. Come back. ಇನ್ನು ಲೆಫ್ಟ್. Come back. Come back. Left left left. ಹೊಡಿ 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 ಹೊಡಿ. ಅಪ್ ಅಪ್ ಅಪ್. ಎಸ್ ಅಲ್ಲೇ ಇದೆ. ಹೊಡಿ ಹೊಡಿ ಹೊಡಿ. ಲೆಫ್ಟ್ ಅಪ್ ಅಪ್. ಹೊಡಿ ಹೊಡಿ. ಅಲ್ಲೇ ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇದೆ. ಕಮಾನ್ ಕಮಾನ್, ಚೆನ್ನಾಗಿ ಆಡ್ತಾ ಇದ್ದೀರಾ, ಹಂಗೆ ಆಡು. ಶ್ರುತಿ ಅಪ್. ಜಾಸ್ತಿ ಮೇಲೆ ಮಾಡ್ಕೋ, ಜಾಸ್ತಿ ಮೇಲೆ ಮಾಡ್ಕೋ. ಜಂಪ್ ಗಾಡ್ ಗಾಡ್ ಜಂಪ್ ಜಂಪ್. ಮೇಲೆ ಮಾಡ್ಕೋ, ಮೇಲೆ ಮಾಡ್ಕೋ. ಕೊಡ್ಬೇಡ ಕೊಡ್ಬೇಡ. ಶ್ರುತಿ ಜಂಪ್ ಶ್ರುತಿ ಜಂಪ್ ಜಂಪ್ ಜಂಪ್. ಶ್ರುತಿ ಜಂಪ್. ಮೇಲೆ ಇಟ್ಕೋ, ಮೇಲೆ ಇಟ್ಕೋ, ಮೇಲೆ ಇಟ್ಕೋ. ಅಲ್ಲಾಡ್ಸ್ ಕೆಳಗೆ ಬಸ್ತೆ ಬಿಡ. ಅಲ್ಲಾಡ್ಸಕ್ ಹೋಗ್ಬಿಡ, ಶೇಕೆ ಮಾಡ್ಬೇಡ. ಸುಮ್ನೆ ಮೇಲೆ ಇಟ್ಕೊಬಿಡು, ಸುಮ್ನೆ ಮೇಲೆ ಇಟ್ಕೊಬಿಡು, ಸುಮ್ನೆ ಮೇಲೆ ಇಟ್ಕೊಬಿಡು. ಹೊಡಿ ಹೊಡಿ. ಅಲ್ಲೇ ಇದೆ. ಹೊಡಿ ಅಲ್ಲೇ ಇದೆ. ಹೊಡಿ ಹೊಡಿ. ಎಸ್ ಎಸ್. 6 5 ತುಂಬಾ ಡೌನ್ ಆಗ್ತಿದೆ. 4 ಡೌನ್ ಡೌನ್ 2 ಹೊಡಿ. ಅಲ್ಲೇ ಇದೆ ಅಲ್ಲೇ ಅಲ್ಲೇ ಅಲ್ಲೇ. ಚೇಂಜ್ ಅಮ್ಮ ಚೇಂಜ್ ಅಮ್ಮ ಚೇಂಜ್ ಗಾಡ್ ಅಮ್ಮ ಚೇಂಜ್. ಅಪ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ಕೇಳಿಸ್ಕೊಳ್ಳಿ ದಯವಿಟ್ಟು. ರೆಡಿ ರೆಡಿ ಸ್ಟಾರ್ಟ್. ಅಪ್ ಹೊಡಿ. ಅಲ್ಲೇ ನೋಡ್ಬಾರ್ದು. ಕರೆಕ್ಟ್ ಕರೆಕ್ಟ್. ಬ್ಯಾಕ್ 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 ಬ್ಯಾಕ್. ಎಸ್ ಅಪ್. ಹೊಡಿ 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 ಹೊಡಿ. ಎಸ್. ಸೊ ವಜ್ರ ಟೀಮ್ ಅವರು
ಮಡಿಕೆಗಳನ್ನ ಹೊಡೆದಿದ್ದಾರೆ, ಹೇಗೆ ಹೊಡೆದಿದ್ದಾರೆ, ಏನು ಹೊಡೆದಿದ್ದಾರೆ ಎಲ್ಲ ನಾವು ಜಡ್ಜಸ್ ಹತ್ರನೇ ಮಾತಾಡೋಣ. ಫಸ್ಟ್ ನಾನು ಚಂದ್ರು ಸರ್ ಹತ್ರನೇ ಹೋಗ್ತೀನಿ. ಸರ್, ವಜ್ರ ಟೀಮ್ನವರು ಭಾಳ ಚೆನ್ನಾಗಿ ಆಡಿದ್ರು. ಅವರು ಹೊಡೆದಿದ್ದು 4 ಮಡಿಕೆ. ನಮ್ಮ ವೈಡೂರ್ಯ ಟೀಮ್ನವರು ಎಳೆದಿದ್ದ ರಭಸಕ್ಕೆ 1 ಮಡಿಕೆ ಇನ್ನೊಂದು ಮಡಿಕೆ ಹೊಡೆದು ಅದು ಹೊಡೆದೋಯ್ತು. ನಾನು ಆ್ಯಕ್ಚುಲಿ ಅದನ್ನು ಫೌಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನೀವು ಹೊಡೆದಿದ್ದರಿಂದ ಅವ್ರಿಗೆ ಪಾಯಿಂಟ್ ಹೋಗುತ್ತೆ. 5 ಮಡಿಕೆಗೆ 5 ಮಡಿಕೆ ಆಯಿತು. ಸೂಪರ್, ನಿಮ್ಗೊಂದು ಲಕ್ಕಿ ಪಾಯಿಂಟ್ ಬಂದಿದೆ, ಎಂಜಾಯ್ ಮಾಡಿ. ಅಬ್ಬಾ ಅಬ್ಬಾ, ಏನಿದು ಒಂದೊಂದು ಗೇಮ್ಗೂ ಈ ಲೆವೆಲ್ ಕಾಂಪಿಟೇಷನ್ನು. ನೀವು ಎಲ್ಲ ಅಲ್ಲಿಂದ ಬಂದು ನಮ್ಮನ್ನೇ ಹೊಡೆದ್ಬಿಡ್ತೀರೋ ಅನ್ಕೊಳ, ಅಷ್ಟು ಭಯ ಆಗ್ತಾ ಇದ್ದಿಲ್ಲಿ. ಬಟ್ ಎನಿವೇ ಸೂಪರ್ ಸೂಪರ್ ಸ್ಪಿರಿಟ್, ಸೀರಿಯಸ್ಲಿ ಬೋತ್ ದ ಟೀಮ್ಸ್. ಆ್ಯಂಡ್ ಅದೇ ಫೇರ್ ಗೇಮ್ ಆಡೋಣ. ಯಾಕೆಂತಂದರೆ ಫೇರ್ ಆಗಿ ಯಾರು ಗೆಲ್ತಾರೋ ಆವಾಗ ಗೆದ್ದವ್ರಿಗೂ ಖುಷಿ ಆಗತ್ತೆ, ಆಯಿತಾ. ಸೋತಾಗ್ಲೂ ನಾವು ಕಾಂಪಿಟೇಟಿವ್ ಸ್ಪಿರಿಟಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು. ಸೊ ಇಟ್ಸ್ ಟೋಟಲಿ ಫೈನ್. ಬಟ್ ಅದೇ ಇವಾಗ ಆ ಥರ ನೆಗೆಟಿವ್ ಆಗಿ ನಾವು ಏನು ಮಾಡೋಕ್ಕೆ ಹೋದಾಗ ನಮಗೆ ತಿರುಗುಬಾಣ ಹೇಗಾಗತ್ತೆ ಅನ್ನೋದಕ್ಕೆ ನಮಗೆ ಎಕ್ಸಾಂಪಲ್ ಸಿಕ್ತು. ಹೊಡೆಯೋವಾಗ ಮಾಡೋವಾಗ ಆ ಒಂದು ಹಿಂದಿನ ಕಾಲದಲ್ಲಿ ಆ ಹಳ್ಳಿಗಳಲ್ಲಿ ಆಟಗಳು ಆಡ್ತಿದ್ರಲ್ಲ, ಆವಾಗ ನಿಜವಾಗ್ಲೂ ಯಾವುದೇ ಮನಸ್ಸಿನಲ್ಲಿ ಆದಷ್ಟು ನೆಗೆಟಿವಿಟಿ ಇಟ್ಕೊಳ್ದಿರೇ ಆಡೋ ಒಂದು ಸ್ಪಿರಿಟ್ ಇರ್ತಿತ್ತು ಆ ಕಾಲದಲ್ಲಿ. ಸೊ ಅದನ್ನು ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಎಲ್ಲ ಅಮ್ಮಂದ್ರೂ ಇಷ್ಟು ದಿವಸ ಅದನ್ನೇ ಐ ಆಮ್ ಸೀಯಿಂಗ್. ಬಟ್ ಆ ಸ್ಪಿರಿಟ್ನಲ್ಲೇ ನಾವು ಖುಷಿಯಾಗೆ ಆಟ ಆಡೋಣ ಅನ್ನೋದು ನನ್ನ ಕಡೆಯಿಂದ ಒಂದು ಸ್ಮಾಲ್. 2 ಟೀಮ್ ಅದ್ಭುತವಾಗಿ ಆಡಿದ್ರು. ನಾನು ಆ್ಯಕ್ಚುಲಿ ಫಸ್ಟು ಶುರು ಮಾಡಿದಾಗ ನಾನು ಅಂದ್ಕೊಂಡೆ ಇದೇನು ಇವ್ರಿಗೆ ಅರ್ಥ ಆಗ್ತದೋ ಇಲ್ವೋ ಗೇಮು ಅಂತ. ಭಾಳ ಜಲ್ದಿ 2 ಟೀಮ್ ಕ್ಯಾಚ್ ಮಾಡ್ಕೊಂಡಿದ್ದೀನಿ. ದ್ಯಾಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ಒಂದು ಹೊಸ ಗೇಮು ಅಂತ ನಾನು ಅಂದ್ಕೊಂಡೆ, ಬಟ್ ನಿಮಗೇನೋ ಭಾಳ ಹಳಬರ ಥರ ಆಡ್ಬಿಟ್ರಿ. ಅದನ್ನು ಅದ್ಭುತವಾಗಿತ್ತು. ಬಟ್ ಒಂದು ನಾನು ನಿಮ್ಗೆ ಹೇಳಲೇಬೇಕು, ಏನು ಅಂದರೆ ಗೇಮ್ನಲ್ಲಿ ಯಾವತ್ತೂ ಸೋತು ಗೆಲ್ಲಬೇಕು, ಬಿಟ್ಟು ಆಡಬೇಕು. ಅವರು ದೊಣ್ಣೆ ತೊಗೊಂಡು ಹೊಡಿತಾ ಇದ್ದಾರೆ ಅಂದರೆ ಇದು ನೋಡಿ ಇದ್ರ ಹತ್ರ ಇರಬೇಕು ಅನ್ನೋದೊಂದು ಕ್ಯಾಲ್ಕುಲೇಷನ್ ನಿಮ್ಗೆ ಇರಬೇಕು. ಫುಲ್ ಮೇಲೆ ಕೆಳೆದ್ಬಿಟ್ರೆ ಚಂದ್ರು ಸರ್ ಹೇಳ್ದಂಗೆ ಎಲ್ಲಿ ಹೊಡಿತಾರೆ ಅವರು. ಅದರಿಂದ ಅವ್ರ ಜೊತೆ ಆಟ ಆಡಬೇಕೇ ಹೊರತು ನೀನು ಸೋಲಿಸ್ತೀನಿ ಅನ್ನೋದಲ್ಲ ಇರೋದು. ಸೊ ಅದರಿಂದ ಆ ಮಡಿಕೆನ ಕೆಳಗಡೆ ಬಿಡಬೇಕು, ಎಷ್ಟಾಗುತ್ತೆ ಅಷ್ಟು ಬಿಡಿ. ಅವರು ಹೊಡಿದಾರಂಗೆ ನೋಡ್ಕೊಳ್ಳಿ, ಅದು ನಿಮ್ಮಿಷ್ಟ. ಆದರೆ ಮೇಲೆ ಕೆಳೆದ್ಬಿಡ್ತೀನಿ, ಫುಲ್ ಮೇಲೆ ಕೆಳೆದು ನಿಮ್ಗೆ ಸಿಕ್ಕಲೇಬಾರ್ದು ಅನ್ನೋದು ತಪ್ಪಾಗುತ್ತೆ. ಅದರಿಂದ ಜೊತೆಯಲ್ಲಿ ಗೆಲ್ಲಿಸಿ ಆಡಿ, ನೀವು ಗೆಲ್ಲಿ ಅವನ್ನೂ ಗೆಲ್ಲಿಸಿ, ಅದು ತಲೆಯೊಳಗಿರಲಿ. ಓಕೆ, ಸೂಪರ್. ನೋಡಿ ರಶ್ಮಿಕ್ ಅವರೇ, ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾನು ಅಲ್ಲಿ ಸೋಫಾದಲ್ಲಿ ಕೂತಿರ್ತೀನಿ, ನೀವು ಇಲ್ಲಿ ನಿಂತ್ಕೊಳ್ಳಿ. ಅವ್ರು ಹೊಡಿದಿರ್ತಾರಲ್ವಾ, ಪಕ್ಕದಲ್ಲಿ ನಿಂತ್ಕೊಳ್ಳಿ. ಆದರೂ ಇಷ್ಟು ಚೆನ್ನಾಗಿ ಆಡಿದ್ರೆ ಅಂತ ಇದೀಗ ಬಿಫೋರ್ ನೀವೆಲ್ಲಾದ್ರೂ ಆಡಿದ್ರೆ ಆಟನ? ಅಲ್ಲ, ಹೊಡಿರಿ ಅಂದ್ರೆ ದೊಣ್ಣೆ ಬೀಸ್ತಾ ಇಲ್ಲ, ಬರೀ ಜಿಗಿತಿದ್ದಾರೆ, ದೊಣ್ಣೆ ಬೀಸ್ತಿಲ್ಲ. ಎನಿವೇಸ್, ಓಕೆ, ಹಾಗಾದ್ರೆ ವೈಡೂರ್ಯ ತಂಡದವರು ನೋಡೋಣ ಎಷ್ಟು ಮಡಿಕೆ ಹೊಡಿತಾರೆ ಅಂತ. ಈಗ ಏನಾಗಿದೆ ಅಂದರೆ ಫಸ್ಟು ವಜ್ರದವರು ಹೊಡೆದ್ರು 4 ನಿಮಿಷ 33 ಸೆಕೆಂಡ್, 4.25 ನಿಮಿಷ ಆಡಿದ್ದಾರೆ. ಸೊ ಈಗ ಅಷ್ಟೇ ಟೈಮು ನಾವು ವೈಡೂರ್ಯ ಅವ್ರಿಗೂ ಕೊಡ್ತೀವಿ. ಅದರೊಳಗೆ 5 ಹೊಡೆದ್ರೆ ನೀವು ಈಕ್ವಲ್ ಆಗ್ತೀರಾ, ಅದಕ್ಕಿಂತ ಕಡಿಮೆ ಹೊಡೆದ್ರೆ ನೀವು ಸೋಲ್ತೀರಾ. ಓಕೆ, ವಜ್ರದವ್ರು ತಗೊಂಡಿರೋ ಟೈಮಿಂಗ್ಸ್ 4 minutes 30 seconds. ಸೊ ವೈಡೂರ್ಯದವ್ರು ಹೆಂಗ ಆಡ್ತಾರೆ ನೋಡೋಣ. ಸೊ ರೆಡಿದ್ದೀರಾ? ಎಸ್. ಓಕೆ, ನಮ್ಮ ವಜ್ರ ತಂಡ 4 ನಿಮಿಷ 30 ಸೆಕೆಂಡ್ ಟೈಮ್ಗಳನ್ನ ತಗೊಂಡಿದೆ. ಸೊ ಅದಕ್ಕಿಂತ ಮುಂಚೆ ವೈಡೂರ್ಯ ತಂಡ ಮುಗಿಸಿದ್ರೆ ಅವ್ರು ಈ ಆಟ ವಿನ್ ಆಗ್ತಾರೆ. ಸೊ ವೈಡೂರ್ಯ ತಂಡ ದುಡ್ಡಿಟ್ಕೊಂಡು ರೆಡಿಗಿದ್ದಾರೆ. ಸೊ ಟೈಮ್ ಸ್ಟಾರ್ಟ್ ನೌ. ಲೆಫ್ಟ್ಗೆ ಮುಂದೆ ಬರಬೇಕು. ಹಾಗೆ ಮುಂದೆ. ರಿಯಾ ಮತ್ತೆ ಅಂದೆ ಜಾಸ್ತಿ ಮಾಡ್ತಾರೆ.
ಆಗ್ತಿಲ್ಲ. ಕರ್ಕೊಂಡೋಗಿ ಅವರು ರೆಡಿ 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 ಸ್ಟಾರ್ಟ್ ಮೂವಿಂಗ್ ರೆಡಿ ಸ್ಟಾರ್ಟ್ ಮೂವಿಂಗ್ ನನಗೆ ಸಿಗಾಕೊಂಡಿದೆ ಇದು ಬಿಸಾಕಲ್ಲಿ ಮೈಗೆ ಬಿಸಾಕೊಂಡಿದೆ. ಈಗ ಎರಡು ತಂಡರು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಆಡಿದ್ರು. ಸೊ ವಜ್ರ ತಂಡ 4 ನಿಮಿಷ 30 ಸೆಕೆಂಡ್ ತಗೊಂಡಿದೆ. ಸೊ ಇವ್ರ ಬಗ್ಗೆ ನಮಗೆ ದೇವರನ್ನೇ ಗೊತ್ತಿಲ್ಲ. ಫಸ್ಟ್ ಡೈರೆಕ್ಟ್ ನಾವು ಜಡ್ಜಸ್ ಹತ್ರ ಹೋಗೋಣ. ಸರ್, ನಿಮ್ಮ ಮಾತಿಗೋಸ್ಕರ ಕಾಯ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ಈ ಕ್ಯಾಪ್ಟನ್ಸ್ ಮಾಸ್ಟರ್ ಸ್ಟ್ರೋಕ್ ಅಂತ ಇರುತ್ತೆ. ಓಕೆ, ತಂಡದಲ್ಲಿ ಏನೋ ಕ್ಯಾಪ್ಟನ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾನೆ ಅಂದರೆ ಅವನು ಫೈನಲ್ ಆಗಿ ಅವನ ಮೇಲೆ ಎಲ್ಲ ಜವಾಬ್ದಾರಿ ಬೀಳೋಂಗಾಗುತ್ತೆ. ಈ ಪ್ಲೇಸ್ ದ ಬೆಸ್ಟ್ ಆಲ್ವೇಸ್. ದಟ್ ಈಸ್ ವೈ ಈಸ್ ಕಾಲ್ಡ್ ಅ ಕ್ಯಾಪ್ಟನ್. ಆ ಕ್ಯಾಪ್ಟನ್ನ ಮಾಸ್ಟರ್ ಸ್ಟ್ರೋಕ್ ನೋಡಿದ್ವಿ ನಾವು. ಹೇಮ ಅವರು ಅದ್ಭುತವಾಗಿ ಆಡಿದ್ರು. ಫ್ಯಾಂಟಾಸ್ಟಿಕ್. ಆ್ಯಂಡ್ ನಿಮ್ಮಲ್ಲಿ ನನಗೆ ಭಾಳ ಇಷ್ಟ ಆಯ್ತು ಕೋಆರ್ಡಿನೇಷನ್ ಅಂದರೆ ದಿ ವೇ ಯು ಆರ್ ಡೈರೆಕ್ಟಿಂಗ್. ಅದು ತುಂಬ ಚೆನ್ನಾಗಿತ್ತು, ಆಡಿಬಲ್ ಆಗಿತ್ತು. ನಾನು ಹೇಳ್ದಂಗೆ ಕ್ಲಿಯರಾಗಿ ಕೇಳಿಸ್ತಾ ಇತ್ತು. ವಜ್ರ ಅವರು ಭಾಳ ಚೆನ್ನಾಗಿ ಹೇಳಿದ್ರಿ, ತುಂಬ ಕರೆಕ್ಟ್ ಆಗಿತ್ತು. ಐ ಅಪ್ರಿಷಿಯೇಟ್ ದ್ಯಾಟ್. ದಟ್ಸ್ ದ ಟೀಮ್ ಸ್ಪಿರಿಟ್ ದಟ್ ಯು ಆರ್ ಲುಕಿಂಗ್ ಫಾರ್ವರ್ಡ್. ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೋಟಲ್ ಎಕ್ಸೈಟಿಂಗ್ ಆಗಿತ್ತು ಈ ಗೇಮ್. ಅದು ಮಜಾ ಕೊಟ್ಟಿದ್ದು. ವೆರಿ ನೈಸ್, ವೆರಿ ವೆಲ್ ಪರ್ಫಾರ್ಮ್. ಅದ್ಭುತವಾಗಿತ್ತು. ಈ ಒನ್ ಡೇ ಮ್ಯಾಚ್ನಲ್ಲಿ ಲಾಸ್ಟು 5 ಬಾಲ್ಸ್ ಇದ್ದಾಗ ಅದು 5 ರನ್ಸ್ 10 ರನ್ಸ್ ಬೇಕು, ಆ ಥರ ಇತ್ತು. ಅದು ನಿಜವಾಗ್ಲೂ ಹಂಗೆ ಆಡಬೇಕು. ಭಾಳ ಚೆನ್ನಾಗಿತ್ತು, ನೋಡೋರ್ಗೂ ಖುಷಿ ಆಗುತ್ತೆ. ಆಮೇಲೆ ನೀವು ಅಷ್ಟೇ ಭಾಳ ಚೆನ್ನಾಗಿ ಬಿಟ್ಕೊಟ್ಬಿಟ್ಟು ಆಡಿದ್ರಿ. ಆಟನ ಸ್ಪೋರ್ಟಿವ್ ಆಗಿ ಆಡಿದ್ರಿ ಹೊರತು ಅವ್ರು ಸೋಲ್ಬೇಕು ಅಂತೆಲ್ಲ ಆಡಲಿಲ್ಲ. ಅದು ನಿಮಗೂ ಇರೋ ಅಪ್ರಿಸಿಯೇಷನ್. ಎರಡೂ ತಂಡ ವಾಸ್ ಸೂಪರ್. ಹೇಮಾ, ವಾಟ್ ಇಸ್ ದಿಸ್ ಯಾ? ಧೋನಿ ತರ ಬಂದ್ರು ಮೇಡಮ್ ಲಾಸ್ಟಿಗೆ. ಸೂಪರ್ ಆಗಿತ್ತು, ಆಸಮ್ ಫೈಟ್ ಯಾ. ಇದು ಫೈಟ್ ಅಂದ್ರೆ ನನ್ನ ಹತ್ರ ಇತ್ತು ಸೀರಿಯಸ್ ಆಗಿ. ಆ್ಯಂಡ್ ಈ ಸತಿ ಇಬ್ಬರು ಟೀಮ್ ಅವ್ರು ಹೇಳ್ತೀನಿ ಭಯಾನಕ ರೂಲ್ಸ್ನ ಫಾಲೋ ಮಾಡಿದ್ರಿ. ಆ್ಯಂಡ್ ದೆನ್ ಒರಿಜಿನಲ್ ಕಾಂಪಿಟೇಟಿವ್ ಸ್ಪಿರಿಟ್ ಅಂದರೆ ಏನು ಅಂತ ಇವಾಗ ಈ ಗೇಮಲ್ಲಿ ಆ್ಯಕ್ಚುಲಿ ಗೊತ್ತಿದೆ. ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಮೇಡಮ್. ಅದರಿಂದನೇ ಸಾಧ್ಯ ಆಗಿದ್ದು. ಟೀಮಲ್ಲಿ ಅವ್ರ ಗೈಡೆನ್ಸ್ ಇಂದ ಹೋಗಿದ್ರೆ ನಿಜವಾಗ್ಲೂ ಹೌದು. ಯಾಕೆಂತಂದ್ರೆ ಅವಾಗಲೇ ನಾನು ಹೇಳಿದೆ, ಅದೊಂದು ಯಾರು ಫಸ್ಟ್ ಟೀಮ್ ಬರ್ತಾರಲ್ಲ ಅದೊಂಥರ ಇಬ್ಬರದು ಲಕ್ ಡಿಪೆಂಡ್ ಆಗುತ್ತೆ. ಈ ಟಾಸ್ ಹಾಕ್ದಂಗೆ ಡಿಪೆಂಡ್ ಆಗುತ್ತೆ ಯಾರು ಬರ್ತಾರೆ ಅಂತ. ಸೊ ಅದರಲ್ಲಿ ಸೆಕೆಂಡ್ ಟೀಮ್ ಬರೋರಿಗೆ ಒಂಥರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಅದೊಂದು ಪಾಯಿಂಟ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಅದು ಇದ್ದಿದ್ದೆ, ಯಾವ ಟೀಮ್ ಯಾವ ಗೇಮಲ್ಲಿ ಯಾರು ಬರ್ತಿರೋ ಅದು ಟೋಟ್ಲಿ ಡಿಪೆಂಡ್ಸ್ ಅದು ಹೇಗೆ ಅಂತ. ಸೊ ಆ ಒಂದು ಲಕ್ ಫ್ಯಾಕ್ಟರು ಇತ್ತು. ಆ್ಯಂಡ್ ದೆನ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ದಿಸ್ ಟೈಮ್. ಭಯನೂ ಆಯಿತು ತುಂಬ ನಮಗೆ ಇಲ್ಲಿ ನೋಡ್ತಾ ಇದ್ದಾಗ. ಬಟ್ ವೆರಿ ಥ್ರಿಲ್ಲಿಂಗ್. ಬರುವಾರ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಮೇಡಮ್. ಬರುವಾರ ಇಲ್ಲ. ಹೌದೌದು. ಓಕೆ, ಸೆಟ್ ಕ್ರ್ಯಾಕ್ ಆಗಿದೆ ಮೇಡಮ್. ಅವ್ರು ಮಡಿಕೆ ಕೊಟ್ಟಿರೋ ಸೆಟ್ಟಿಗೆ ಹೊಡಿತಿದ್ದಾರೆ ಅವರು. ನೀವೇ ಮತ್ತೆ ಯಾರು? ಫ್ಲೋರ್ ಬ್ರೇಕಿಂಗ್. ಎನಿವೇಸ್, ಥ್ಯಾಂಕ್ ಯು ಜಡ್ಜಸ್. ಈಗ ಡೈರೆಕ್ಟ್ ಸ್ಕೋರ್ಗೆ ಹೋಗ್ಬೇಡ. ಈಗ ನಮಗೆ ವಜ್ರ ತಂಡದ ಟೈಮ್ ಗೊತ್ತಿದೆ. ಸೊ ಈಗ ವೈಡೂರ್ಯ ತಂಡ ಎಷ್ಟು ಟೈಮ್ ತಗೊಂಡಿದ್ದಾರೆ, ಎಷ್ಟು ಪಾಯಿಂಟ್ಸ್ ಯಾರ್ಯಾರಿಗೆ ಹೋಗಿದೆ ಅಂತ ನೋಡೋಣ. ಜಡ್ಜಸ್ ಇವರೇ 5 ಮಡಿಕೆಗಳನ್ನು ಹೊಡೆದಿದ್ದಾರೆ. ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಆ್ಯಂಡ್ 3 ನಿಮಿಷ 50 ಸೆಕೆಂಡಲ್ಲಿ ಮಾಡಿದ್ದಾರೆ. ಹಾಗಾಗಿ
ಈ ಗೇಮಿನ ವಿನ್ನರ್ಸ್ ಎಲ್ಲ ತಾಯಂದರಿಗೆ ನಂದೊಂದು ಪ್ರಶ್ನೆ. ಇವಾಗ ನೀವೆಲ್ಲರೂ ಒಂದು ರೀತಿಯಲ್ಲಿ ಬ್ಲೈಂಡ್ ಫೋಲ್ಡ್ ಆಡಿದ್ರಿ. ಈ ಒಂದು ಆಟದಲ್ಲಿ ಏನು ಅನ್ನಿಸ್ತು ನಿಮಗೆ? ಅಂದರೆ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೇನು ಅನ್ನಿಸ್ತು? ತುಂಬಾ ಕಷ್ಟ ಆಗತ್ತೆ, ತುಂಬಾನೇ ಕಷ್ಟ ಆಗತ್ತೆ. ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾರ್ಗಾನ ಹೊಡೆದ್ಬಿಡ್ತೀವ ಅನ್ನೋದು ಭಯ ಇರುತ್ತೆ ನಮಗೆ. ಯಾರು ಪಕ್ಕದಲ್ಲಿ ಇಲ್ದೆ ಕಣ್ಣು ಇಲ್ದಂಗೆ ಮುಂದಕ್ಕೆ ಹೆಜ್ಜೆ ಹಾಕೋದು ಅಪಾಯಕಾರಿ. ಕಷ್ಟ ಅದು. ಕಷ್ಟ ಅಂತ ಗೊತ್ತಾಯ್ತಲ್ವಾ? ಇವಾಗ ನೋಡಿ, 2 ನಿಮಿಷಕ್ಕೆ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ. ಜೀವನವಿಡೀ ಇದೇ ಥರ ಅಂಧಕಾರದಲ್ಲಿ ಇರುವಂಥ ಉಮಾದೇವಿ ಅವರು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಉಮಾದೇವಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಉಮಾ ಅವರೇ, ಎಲ್ಲ ಅಮ್ಮಂದರು ಒಂದು ಆಟ ಆಡಿದ್ರು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಟ ಆಡಿದ್ರು. ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಆ ಆಟದಲ್ಲಿ ಆಡೋದಕ್ಕೆ ಅವರು ಕಷ್ಟಪಟ್ಟರು. ಅಂದರೆ 2 ನಿಮಿಷನೇ ಅವ್ರಿಗೆ ತುಂಬ ಕಷ್ಟ ಆಯಿತು. ನೀವು ಇಷ್ಟು ವರ್ಷ ಅದು ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ? ಯಾಕಂದರೆ ಭಗವಂತ ಒಂದು ತೊಗೊಂಡ್ರೆ ಇನ್ನೊಂದು 2ಕ್ಕೆ ಜಾಸ್ತಿ ಕೊಡುತ್ತೆ. ನಿಮಗೆ ಶ್ರವಣ ಶಕ್ತಿ ಇರ್ಬೋದು, ಅಥವಾ ಮುಟ್ಟು ಫೀಲ್ ಮಾಡುವಂಥದ್ದು ಇರ್ಬೋದು, ಸ್ಪರ್ಶ ಇರ್ಬೋದು, ಇದೆರಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ನಿಮ್ಗೆ ಯಾರು ಮೋಸ ಗೀಸ ಮಾಡೋವಂಥದ್ದು ನಿಮ್ಗೆ ಗೊತ್ತಾಗೋದೇ ಇಲ್ವಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು? ನಾನು ಜಾಸ್ತಿ ಶಾಪಿಂಗ್ ಹೋಗೋದು ಜಾಸ್ತಿ. ಇದಕ್ಕಿಂತನೆಲ್ಲ ಯಾವಾಗಲಾದರೂ ಒಂದೊಂದ್ಸಲ ಶಾಪಿಂಗ್ ಹೋಗ್ತಾ ಇರ್ತೀನಿ. ಸೊ ಒಂದೊಂದ್ಸಲ ನಮ್ಮ ಹಸ್ಬೆಂಡ್ ಇರಲ್ಲ, ಸೊ ಅವರು ಟೋಟಲಿ ಬ್ಲೈಂಡ್ ಆಗಿರೋದ್ರಿಂದ ಸೊ ಅವ್ರನ್ನ ಕರ್ಕೊಂಡು ಹೋಗಲ್ಲ. ನಾನು ನನ್ನ ಮಗಳು ಇಬ್ಬರೇ ಹೋಗ್ತೀವಿ ಒಂದೊಂದು ಸಲ. ಸೊ ಬಟ್ಟೆ ತೊಗೊಳಕ್ಕೆ ಹೋದಾಗ ಏನಾಗುತ್ತಪ್ಪ ಅಂದರೆ, ಬಟ್ಟೆ ತೊಗೊಳಕ್ಕೆ ಹೋದಾಗ ಸೊ ನಾವು ಟಚ್ ಮಾಡ್ತೀವಿ, ಸೊ ಇಷ್ಟು ಕೊಡ್ಬೋದು ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಅವ್ರೇನು ಮಾಡ್ತಾರೆ ಅಂದರೆ 800 ಈ 700ಗೆಲ್ಲ 2400 2500 ಹೀಗೆಲ್ಲ ಹೇಳ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಬಟ್ಟೆಗಳಲ್ಲಿ ತುಂಬ ಮೋಸ ಆಗ್ತಿರುತ್ತೆ ಒಂದೊಂದ್ಸಲ. ಸೊ ಅವಾಗ ನಮಗೆ ಕಣ್ಣು ಕಾಣಿಸ್ಬೇಕಿತ್ತು, ಇದೇನಪ್ಪ ಹೀಗಾಯಿತು ಅಂತ ಯೋಚನೆ ಮಾಡೋದು ಉಂಟು ಸರ್. ನಾನು ನಿಜವಾಗ್ಲೂ ಇದನ್ನು ಕೇಳಿದ್ರೆ ಭಾಳ ಬೇಜಾರಾಗುತ್ತೆ. ಯಾಕಂದರೆ ಯಾರು ಆ ಥರ ಎಲ್ಲರೂ ಹಾಗೆ ಮಾಡೋದಿಲ್ಲ, ಆದರೆ ಯಾರೋ ಒಬ್ಬರು ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ದುರಾಸೆ ಇರುತ್ತೆ. ಆಮೇಲೆ ಇಂಥ ಸನ್ನಿವೇಶದಲ್ಲಿ ಇಂಥ ವ್ಯಕ್ತಿಗಳನ್ನು ಅಡ್ವಾಂಟೇಜ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಭಾಳ ತಪ್ಪು ಅಂತ ನನ್ನ ಅಭಿಪ್ರಾಯ. ಅದು ಮಾಡಬಾರ್ದು. ನಮಗಿರುವಂಥ ಒಂದು ಪವರ್ ಅವ್ರಿಗಿಲ್ಲ ಅನ್ನೋ ಒಂದು ಕಾರಣಕ್ಕಾದರೂ ಕರುಣೆ ಇರಬೇಕು. ಧೈರ್ಯವಾಗಿರಿ. ಯಾರೋ ಒಬ್ಬರು ಆ ಥರದ್ದು ಮಾಡಿರ್ತಾರೆ, ನಿಮಗೆ ಎಲ್ಲರೂ ಹಾಗೆ ಮಾಡೋದಿಲ್ಲ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಮಾತುಗಳನ್ನೆಲ್ಲ ಕೇಳಿದಾಗ ನನಗೊಂದು ಅನಿಸ್ತು ಸರ್. ತಾಯಿ ಜೀವ ಕೊಡ್ತಾಳೆ, ತಂದೆ ತಾಯಿಯಿಂದ ಜೀವ ಪಡ್ಕೋತೀವಿ. ಈ ಜೀವಕ್ಕೆ, ಈ ಉಸಿರಿಗೆ ಯಾವಾಗ ಅರ್ಥ ಕಂಡುಕೊಳ್ಳುತ್ತೆ ಅಂತಂದರೆ, ಇನ್ನೊಂದು ಉಸಿರಿಗೆ ಆ ಉಸಿರು ನೆರವಾದಾಗ ಮಾತ್ರ. ಅಲ್ಲಿವರೆಗೂ ಈ ಉಸಿರಿಗೆ, ಈ ಜೀವಕ್ಕೆ ಅರ್ಥವೇ ಇಲ್ಲ ಅನ್ಸುತ್ತೆ. ಸೊ ಈ ಒಂದು ಗೇಮ್ ಮೂಲಕ ನನಗೆ ನಿಜವಾಗ್ಲೂ ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಒಂದು ಉಸಿರು ಇನ್ನೊಂದು ಉಸಿರಿಗೆ ಖಂಡಿತವಾಗಿಯೂ ನೆರವಾಗಲೇಬೇಕು. ಅದೇ ಜೀವನ. ಆಗಲೇ ತಾಯಿ ಮನಸ್ಸಿಗೆ ಜೀವ ಕೊಟ್ಟಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ. ಉಮಾದೇವಿ ಅಮ್ಮ ಮೇಡಮ್ ಹೇಳಿ. ನೀವಿವತ್ತು ಎಷ್ಟು ಮುದ್ದ ಕಾಣ್ತಾ ಇದ್ದೀರಾ ಗೊತ್ತಾ? ತುಂಬಾ 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 ಮುದ್ದ ಕಾಣ್ತಾ ಇದ್ದೀರಾ. ಐ ಲವ್ ಯು ಅಂತ ಹೇಳ್ಬೇಕು ಅನ್ಸ್ತದೆ ನಿಮ್ಮ ನೋಡಿ. ನಿಮ್ಮ ಮಾತುಗಳನ್ನ ಕೇಳಿದಾಗ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಆದರೆ ಸರ್ ಹೇಳಿದಾಗೆ ಎಲ್ಲೋ ಒಂದಷ್ಟು ಜನ ದುರಾಸೆ ಇರೋರು ಈ ಥರ ಮಾಡಬಹುದೇ ಹೊರತು ಖಂಡಿತವಾಗಿಯೂ ಮನುಷ್ಯರಲ್ಲಿ ಇನ್ನೂ ಒಳ್ಳೆತನ ಉಳ್ಕೊಂಡಿದೆ ಅಂತ ನಂಬ್ತೀನಿ ನಾನು. ಕೆಟ್ಟ ಬುದ್ಧಿ ಇರೋ ಜನಗಳಿಗೆ ಮೇಲೊಬ್ಬ ಇದ್ದಾನೆ ಬಿಡಿ, ನೋಡ್ಕೋತಾನೋ ಅಷ್ಟೇ. ಮೇಡಮ್, ನಂದೊಂದು ರಿಕ್ವೆಸ್ಟು. ಈ ವೇದಿಕೆ ಮುಖಾಂತರ ನಾನು ಇಡೀ ಕನ್ನಡ ಜನತೆಗೆ ಹೇಳೋದು, ದಾನಗಳಿಗಿಂತ ಎಲ್ಲ ದಾನ ಕಣ್ಣು ದಾನ, ನೇತ್ರದಾನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರೇ ಮಾಡಿದ್ದಾರೆ. ಆದಷ್ಟು ಎಲ್ಲರೂ ನಿಮ್ಮ ಕಣ್ಗಳನ್ನ ದಾನ ಮಾಡಿ ಅಂತ ನಾನು ಕೇಳ್ತೀನಿ. ಹೇಮಾರ್ ಹೇಳ್ದಂಗೆ ನಿಜವಾಗ್ಲೂ ಕಣ್ಣನ್ನೋದು ತುಂಬ ಮುಖ್ಯ ಮ್ಯಾಮ್. ಏನಿಲ್ಲ ಅಂದರೂ ದೇಹದಲ್ಲಿ ಪಾರ್ಟ್ಸು ಇರ್ಬೋದು, ಬಟ್ ಕಣ್ಣೊಂದಿಲ್ಲ ಅಂದರೆ ಲೈಫೇ ಫುಲ್ ಬ್ಲ್ಯಾಕ್, ಏನು ಬ್ಲೈಂಡ್ ಆಗಿರುತ್ತಲ್ವಾ. ಸೊ
ಎಲ್ಲರೂ ಆದಷ್ಟು ಕಣ್ದಾನ ಮಾಡೋದು ತುಂಬ ಒಳ್ಳೆಯದು. ನಾನು ಮಾಡಿದ್ದೀನಿ ಆ್ಯಕ್ಚುಲಿ, ದೇಹದಲ್ಲಿರೋ ಎಲ್ಲ ಉಡುಪುಗಳನ್ನು ಸಹ ಮಾಡಿದ್ದೀನಿ. ಸೊ ಇದು ಈ ಪ್ರಕಾರವಾಗೋದು ನೋಡಿದವರು ಆಡಿಯನ್ಸ್ ದಯವಿಟ್ಟು ನಿಮ್ಮ ಕಣ್ಣುಗಳನ್ನ ತುಂಬ ಪವಿತ್ರವಾದದ್ದು, ಅದಕ್ಕೆ ಸಾಟಿ ಬೇರೆ ಯಾವುದೂ ಇಲ್ಲ, ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ದಯವಿಟ್ಟು ನೀವು ಕಣ್ದಾನ ಮಾಡಿ ಅಂತ ಕೇಳ್ಕೊತೀವಿ. ಈ ಪ್ರಕಾರ ನೇತ್ರದಾನ ಮಹಾದಾನ. ಒಂದಂತೂ ಸತ್ಯ, ಏನಂದರೆ ಕೆಲವರು ಇರ್ತಾರೆ ದುರಾಸೆ ಇರೋರು, ಆದರೆ ಎಲ್ಲರೂ ಹಾಗಲ್ಲ. ಸೊ ಒಂದ್ಸಲಿ ನಮಗೆ ಇವ್ರು ಯಾರೋ ಈ ಥರ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಮತ್ತೆ ಅಲ್ಲಿಗೆ ಹೋಗದಿರೋದು ಒಳ್ಳೆಯದಷ್ಟೇ. ಆ್ಯಂಡ್ ನಿಮ್ಮಂಥ ಅದ್ಭುತವಾದಂಥ ಜೋಡಿ ಇದ್ದಾಗ, ಸ್ನೇಹಿತರಿದ್ದಾಗ ಅವ್ರಿಗೆ ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹ್ಯಾಟ್ಸ್ ಆಫ್ ಟು ಯು ದಿವ್ಯಾ. ಸೆಲ್ಫ್ಲೆಸ್ ಸರ್ವಿಸ್ನಿಂದ ನಿಮಗಾಗಿ ಒಂದು ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೆ ಒಂದಿದೆ, ಕೆಲವುದು ಹೆಸರಲ್ಲೇ ಇರುತ್ತೆ. ನಾವು ಹೇಳ್ತೀವಲ್ಲ ದಿವ್ಯ ದೃಷ್ಟಿ ಅಂತ, ಅದಕ್ಕೆ ದಿವ್ಯಾದ ದೃಷ್ಟಿನೇ ಅವ್ರಿಗೆ ಸಾಕು. ಅದೇ ದಿವ್ಯ ದೃಷ್ಟಿ ಹೆಸರಲ್ಲೇ ಇರುತ್ತೆ. ಅದ್ಭುತ. ಆ್ಯಕ್ಚುಲಿ ಈ ಆಟದಲ್ಲಿ ಗೆದ್ದಿರೋದು ವೈಡೂರಿಯಾ ತಂಡ. ಕಂಗ್ರ್ಯಾಚುಲೇಷನ್ಸ್. ಇಬ್ಬರು 50 ಪಾಯಿಂಟ್ ತೊಗೊಂಡಿದ್ದೀರಾ, ಆದರೆ ಇವರು ಗೆದ್ದಿರೋದ್ರಿಂದ ಅವರಿಗೆ 10 ಪಾಯಿಂಟ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಸೊ ಅವ್ರು 60 ಆಗ್ತದೆ, ನಿಮ್ಗೆ 50 ಆಗುತ್ತೆ. ಓಕೆ, ವೈಡೂರ್ಯ ತಂಡ ಪಡ್ಕೊಂಡಿರೋದು 60 ಪಾಯಿಂಟು, ವಜ್ರ ತಂಡ ಪಡ್ಕೊಂಡಿರೋದು 50 ಪಾಯಿಂಟು. ಸೊ ನೋಡೋಣ ಮುಂದಿನ ಆಟದಲ್ಲಿ ಯಾರು ಗೆಲ್ತಾರೆ, ಅಲ್ಲಿ ಸೋಡ್ತಾರೆ ಅಂತ. ಸೊ ವೈಡೂರ್ಯ ತಂಡ ಕಂಗ್ರ್ಯಾಚುಲೇಷನ್, ತುಂಬ ಲೀಡಲ್ಲಿದ್ದೀರಾ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇವತ್ತಿನ ಮೊದಲನೇ ಆಟದಲ್ಲಿ ವೈಡೂರ್ಯ ತಂಡ ಸಕ್ಸಸ್ ಆಗಿ ಗೆದ್ದಿದೆ. ಸೊ ಕಂಗ್ರ್ಯಾಚುಲೇಷನ್ ಹೇಳ್ತಾ, ದಯಾನಂದ್ ಸರ್, ನಮಗೆ ಮಿಮಿಕ್ರಿ ಕಲಿಬೇಕು ಅಂತ ತುಂಬ ಆಸೆ ಸರ್. ನಮ್ಮ ಜೊತೆ ಹಲವಾರು ಪ್ರತಿಭೆಗಳಿದೆ ಸರ್. ನೀವು ಒಂಚೂರು ಮಿಮಿಕ್ರಿ ಏನಾದರೂ ಕಲಿಸಿದ್ರೆ ನಮಗೆ ಫ್ಯೂಚರ್ ಎಪಿಸೋಡ್ಗೆ ತುಂಬ ಹೆಲ್ಪ್ ಆಗಿದೆ ಸರ್. ಅಲ್ಲ, ಯಾವ್ದಾದ್ರು ಒಂದು ವಸ್ತು ಇನ್ನೊಬ್ರಿಗೆ ಕಲಿಸೋದ್ರಿಂದ ನಾವು ಬೆಳಿತೀವಿ ಹೊರತು ನಮ್ಗೇನು ಕಮ್ಮಿ ಆಗಲ್ಲ. ಇದು ಆಕ್ಚುಲಿ ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ, ನೀವು ಬೇರೆಯವ್ರಿಗೆ ಬ್ಲಡ್ ಕೊಟ್ರೆ ನಿಮ್ಗೆ ಇನ್ನೂ ಬ್ಲಡ್ ಚೆನ್ನಾಗಿ ಜಾಸ್ತಿ ಬರುತ್ತೆ ದೇಹದಲ್ಲಿ. ಅದಕ್ಕೆ ಈ ಕೊಡೋದ್ರಲ್ಲಿರೋ ಸುಖ ಇದೆಯಲ್ಲ, ಅದು ಈಸ್ಕೊಳ್ಳೋದ್ರಲ್ಲಿ ಇರಲ್ಲ. ಅದರಿಂದ ಡೆಫಿನೆಟ್ಲಿ ಐ ಆಮ್ ಹ್ಯಾಪಿ ಅಬೌಟ್. ಸೋ ನೈಸ್ ಸರ್, ಸೋ ನೈಸ್. ನಮ್ಮ ಮಕ್ಕಳು ಮಿಮಿಕ್ರಿ ಮಾಡ್ತಾರೆ ಗೊತ್ತು ಸೂರಜ್, ನಿಂಗೆ ಒಂದೆರಡು ಹೇಳ್ಕೊಡ್ತೀನಿ. ಈಗ ಲಡ್ಡು, ನೀನು ಮಿಮಿಕ್ರಿ ಮಾಡಬೇಕು. ನಾನು ಹೇಳಿದ್ರು ಮಿಮಿಕ್ರಿ. ನಾಯಿ ಹೆಂಗೆ ಬೊಗಳುತ್ತೆ ನೋಡು, ಮಾಡೀಗ ಮಿಮಿಕ್ರಿ. ಹೇಗೆ ನಾಯಿದು ಮಿಮಿಕ್ರಿ ಮಾಡು. ನೀನು ಹೋದ ಜನ್ಮದಲ್ಲಿ ನಾಯಿಯೇ ಆಗಿ ಇಲ್ಲ, ಇದು ಹುಟ್ಟಿದ್ಯಾ? ಪಮೋರಿಯನ್ ಇದು. ರಿಯಾ ಬೆಕ್ಕು ಕ್ಯಾಟ್ ಹೇಗೆ? ಕ್ಯೂಟ್ ಕ್ಯಾಟ್. ಚಿಕ್ಕ ಮರಿ ಕ್ಯಾಟ್ ಇದು. ಅರ್ಥ ಹಸು ಕೌ. ಅಮ್ಮ ಇನ್ನೊಂದ್ಸಲ ಕರು. ಇದು ಇಲ್ಲಿ ಕೋಣ ನಿಂತ್ಕೊಂಡಿದೆ. ಹೋರಿ ಅಂದಿಲ್ಲ. ಜಾರುಷಿ, ಮೇಕೆ ಓಕೆ. ಲಿಶನ್, ಕೋತಿ ಸೌಂಡ್ ಮಾಡು. ಕೋತಿ ಸೌಂಡು. ಅದು ಕೋತಿಗೆ ಒಂಚೂರು ಕಫ ಆಗಿದೆ. ಮಿಮಿಕ್ರಿ ನೀವೆಲ್ಲ ಅನ್ಕೊಂಡ್ಬಿಟ್ಟಿದ್ರಿ ಮಿಮಿಕ್ರಿ ಆರ್ಟಿಸ್ಟ್ ಮಾತ್ರ ಮಿಮಿಕ್ರಿ ಮಾಡ್ತಾರೆ ಅಂತ. ಈ ಪ್ರಪಂಚದಲ್ಲಿ ಮನುಷ್ಯರೆಲ್ಲ ಮಿಮಿಕ್ರಿ ಮಾಡ್ತಾರೆ. ಇವಾಗ ಮಕ್ಕಳೆಲ್ಲ ಮಾಡಿದ್ರಲ್ಲ, ಇದೆಲ್ಲ ಬೇಸಿಕ್ ಆಫ್ ಮಿಮಿಕ್ರಿನೇ. ಬೇಸಿಕ್ ಆಫ್ ಮಿಮಿಕ್ರೀಸ್ ನಾವು ವಸ್ತುಗಳು, ಆಮೇಲೆ ಪ್ರಾಣಿ, ಆಮೇಲೆ ವ್ಯಕ್ತಿ. ವಸ್ತುಗಳು ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಟ್ರೈನ್ ಅಥವಾ ಹೆಲಿಕಾಪ್ಟರ್, ಈ ಥರದ್ದಿದೆ. ಇದಿದೆ. ಪಟಾಕಿ. ಇದು ಬೇಸಿಕ್ ವಸ್ತು ಆಯಿತು. ವಸ್ತುವಿಂದ ಪ್ರಾಣಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಸ್ಟೋರಿ ಥರ. ಈಗ ಎಮ್ಮೆ ಸೌಂಡ್ ಮಾಡ್ತಾರೆ ಅಥವಾ ಹಸು ಸೌಂಡ್ ಮಾಡಿದ್ರೆ, ಈಗ ಈ ಸೌಂಡ್ ಮಾಡಿದ್ರಲ್ಲ, ಇದೇ ಸೌಂಡಲ್ಲಿ ಮಾತಾಡಿದ್ರೆ ಸ್ವಲ್ಪ ಟೈಮಿಂಗು ಟೋನಿಂಗು ಫಿಕ್ಸ್ ಮಾಡಿದ್ರೆ ನಿಮ್ಗೆ ಬಾಲಣ್ಣ ಸೌಂಡ್ ಬಂದ್ಬಿಡುತ್ತೆ. ಹೌದು ಕಣಯ್ಯ, ನಾನು ಹೇಳಿಲ್ವಾ, ಅದು ಸರಿ ಹೋಗಲ್ಲ. 4 ಜನಕ್ಕೆ ಒಳ್ಳೇದಾಗ್ಬೇಕು ಕಣು, ಅದೇ ಬದುಕು. ನಾನು ನಂದು ಅಂದ್ರೆ ಆಗಲ್ಲ, ಅದು ಸರಿ. ಅದೇ ನೋಡಿ. ಆಮೇಲೆ ನಮಗೆಲ್ಲ ಕೋಪ ಬರುತ್ತೆ. ನಮಗೆಲ್ಲ ಕೋಪ ಬಂದಾಗ ನಮ್ಮ ಸೌಂಡ್ ಚೇಂಜ್ ಆಗುತ್ತೆ.
ನೋಡಿ ಬೇಕಾದ್ರೆ ಫ್ರೆಂಡ್ಸ್ ಹತ್ರ ಬಂದು ಕೊಡ ನನಗೊಂದು ಅಂತಿರ್ತಾರೆ ಕೊಡ ಹೋದು ನಾನು ನೋಡೋ ಅಂತಾರಲ್ಲ. ಇದೆಲ್ಲರಿಗೂ ಸೌಂಡ್ ಚೇಂಜ್ ಆಗುತ್ತೆ. ದೊಡ್ಡವರಾದ್ಮೇಲೆ ಯಾಕೆ ಅಂತೀವಲ್ಲ ನೋಡಿ, ಇದರಲ್ಲೇ ಪ್ರಭಾಕರ್ ಸೌಂಡ್ ಬಂದ್ಬಿಟ್ಟು ಯಾಕೆ ನಾನೇನು ಮಾಡಲಿಲ್ಲ ಅಂತ ನೀನು ಅನ್ಕೋಬೇಡ. ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಫೈಟ್ ಮಾಡಲೇಬೇಕು. ಸೊ ಅದಷ್ಟೇ. ಆಮೇಲೆ ಪ್ರತಿ ಸತಿ ನೀವು ಮಿಮಿಕ್ರಿ ಮಾಡಿದಾಗ ನಾನು ಬೆಳೆಸ್ಕೊಂಡಿರೋ ಉದ್ದೇಶ ಏನಂದರೆ ಅದರಲ್ಲೊಂದು ಮೆಸೇಜ್ ಇರಬೇಕು ಅಂತ, ಒಂದು ಮೆಸೇಜ್ ಇರಬೇಕು. ಆಮೇಲೆ ಯಾರಿಗೂ ನೋವಾಗದೇ ಇರೋಂಗೆ ನಗಿಸ್ಬೇಕು ಅಂತ. 1999 ಜನನೂ ನೀವು ನಗಿಸ್ಬಿಟ್ಟು ಒಬ್ಬನ್ನ ಬೇಜಾರು ಮಾಡ್ಕೊಳ್ಳೋದಾದರೆ ಅವರ ಅಂಗದ ಬಗ್ಗೆ ಆಗಲಿ, ಇನ್ನೊಂದ್ರ ಬಗ್ಗೆ ಆಗಲಿ, ಅವ್ರ ಜೀವನದ ಬಗ್ಗೆ ಆಗಲಿ, ಅವ್ರ ಬಡತನದ ಬಗ್ಗೆ ಏನಾದ್ರು ಮಾತಾಡೋದಾದರೆ ಆ ನೋವುಂಟು ಮಾಡಿದ್ರೆ ಯು ಆರ್ ನಾಟ್ ಅನ್ ಆರ್ಟಿಸ್ಟ್. ಇರೋರ್ನೆಲ್ಲ ಸಂತೋಷ ಪಡಿಸ್ಬೇಕು, ಒಬ್ಬರನ್ನು ನೋಯಿಸಬಾರ್ದು ಅಂತ. ನೋಡಿ, ಈಗ ನಮ್ಮ ಕೈಗೋ ಕಾಲ್ಗೋ ಬಿಸ್ನೀರು ಬಿತ್ತು, ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಸ್ಪೆಷಲಿ ಅಲ್ಲಿ ನೋಡಿದ್ರೆ ಅಂತಾರೆ ಎಲ್ಲರೂ. ಆಮೇಲೆ ಏನೋ ಬಿಸ್ನೀರು ಅಂತಾರೆ ಅಲ್ವಾ. ನೋಡಿ, ಇದೇ ಟೋನಲ್ಲಿ ಮಾತಾಡಿದ್ರೆ ಮುಖ್ಯಮಂತ್ರಿ ಇಲ್ಲಪ್ಪ ನಾನೇನು ಮಾಡೋಕ್ಕೆ ಆಗಲ್ವ, ಜೀವನ ಅಲ್ವೇ, ಅಯ್ಯೋ ಅವನನ್ನ ನಾನು ನೋಡಿದ್ದೀನಿ, ನನ್ನನ್ನು ಅವನು ನೋಡಿದ್ದೆ ಮೇಲೆ ಚಂದ್ರು ನಾನು ನಾಟಕ ಮಾಡುವಾಗ ಅವ್ನ ಮಕನೇ ನೋಡ್ಕೊತೀನಿ, ಎಚ್ಚರ ಮಾಡ್ತಾರೆ ಗೊತ್ತಾ. ಅಯ್ಯೋ ಯಾವ ವಿಷಯವನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಅದರ ಅಂತರಾಳ ಗೊತ್ತಾಗುತ್ತಲ್ವ. ಯಾಕೆಂದರೆ ನಾವೆಲ್ಲ ಕಲ್ತವ್ರಲ್ಲ. ಈ ಬದುಕು ಕಲಿಸ್ಬಿಟ್ಟಿದೆ, ನಮ್ಮನ್ನು ಬದುಕು ಕಲಿಸ್ಬಿಟ್ಟಿದೆ. ಈ ಜನನೇ ಕಲಿಸಿರೋದ್ರಿ. ಈ ಮಕ್ಕಳಿಗೆ ಬಟ್ಟೆ ಹಾಕಿ ಎಷ್ಟರ ಕಾಣ್ತಾರೋ, ಎಷ್ಟು ಮುದ ಕಾಣ್ತಾರೋ ನೋಡಿ ಅಂತಾರಲ್ಲ, ಆ ಥರ ಈ ಮುತ್ತಣ್ಣನಿಗೆ ಬಟ್ಟೆ ಹಾಕಿ ನೀನು ಕೃಷ್ಣದೇವರಾಯ ಆಗು, ಭಕ್ತ ಕುಂಬಾರ ಆಗು, ಈ ಪಾತ್ರ ಮಾಡು, ಆ ಪಾತ್ರ ಮಾಡು, ರಾಘವೇಂದ್ರ ಸ್ವಾಮಿ ಎಲ್ಲವನ್ನು ಹಾಕಿ ಹೆತ್ತವರಿಗೆ ಹೆಗಣ ಮೊದ್ದು ಅಂತೇಳಿ ನಮಗಿದೆಲ್ಲ ಹಾಕ್ಸಿ ಆನಂದ ಪಟ್ಟವರು ಅವರು ನಮ್ಮನ್ನು ಬೆಳೆಸಿರೋದು. ನಾವು ಬೆಳೆದಿದ್ದಲ್ಲ, ಏನೂ ಇಲ್ಲದೆ ಇರೋ ತಲೆನಲ್ಲಿ ಎಲ್ಲವನ್ನು ತುಂಬಿದವರು ಪ್ರೇಕ್ಷಕರು. ಅವ್ರು ಇಲ್ಲಾಂದ್ರೆ ನಾವು ಯಾರೂ ಇಲ್ಲ ಅಲ್ವಾ. ಕರೆಕ್ಟ್ ಹೇಳಿ, ಚಂದ್ರು ಅವ್ರು ಏನೋ ಕೇಳ್ತಾ ಇದ್ದಾರೆ, ಬಾ ಕೇಳಿ. ಅಪ್ಪಾಜಿ, ಅನ್ನದಾತೋ ಸುಖಿ ಬಾಬಾ, ಎಷ್ಟು ಜನ ಕದ ಹಾಕಿದ್ರಿ ನೀವು. ನಿಮಗೆ ನಾನ್ ವೆಜ್ ಇಷ್ಟನಾ ವೆಜ್ ಇಷ್ಟನಾ? ನಾನು ವೆಜ್ ಇಷ್ಟ. ಎರಡೂ ಸೇರ್ಕೊಂಡ್ಬಿಡ್ಬೇಕಂದ್ರಲ್ಲಿ. ಅಂದರೆ ಈ ನಾನ್ ವೆಜ್ಜು ಅಂದರೆ ಈ ಮಾಂಸ ಇದೆಯಲ್ಲ, ಮಾಂಸ ಮೀನು ಮೂರೇ ಇರೋದು ಚಂದ್ರು ಅವ್ರೆ ಅದರಲ್ಲಿ. ಅದ್ಯಾವುದು ಮಾಂಸ ಮೀನು ಮೊಟ್ಟೆ ಅಷ್ಟೇ. ಆದರೆ ಈ ತರಕಾರಿ ಇದೆಯಲ್ಲ, ಅದು ಪ್ರಪಂಚ ಇಡೀ ಇದೆ, ಎಷ್ಟೊಂದಿದೆ ಅಲ್ವಾ. ಅದರಿಂದ ತರಕಾರಿ ಎಲ್ಲರೂ ತಿನ್ಬೋದು. ಅದರಿಂದ ತರಕಾರಿನೇ ಒಳ್ಳೆಯದು ಅನ್ಸುತ್ತೆ. ಯಾಕೆಂದರೆ ಯಾರಿಗೂ ನೋವಾಗಲ್ಲ, ಯಾರಿಗೂ ತೊಂದರೆ ಆಗಲ್ಲ, ಯಾರಿಗೂ ಬೇಡ ಅನ್ಸಲ್ಲ. ಎಲ್ಲರ ಜೊತೆ ಇರಬೇಕು ಅಂದರೆ ತರಕಾರಿ ತಿನ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸರ್ ಥ್ಯಾಂಕ್ ಯು ಸರ್. ಅಪ್ಪಾಜಿ ಕೂತ ಹಾಗೆ ಇತ್ತು ಸರ್. ಸೂಪರ್ 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 ಸರ್. ಥ್ಯಾಂಕ್ ಯು. ಹಂಗೆ ನಾವು ಅಂಬರೀಷ್ ಮಾಡಬೇಕಾದ್ರೂ ಅಷ್ಟೇ, ಇಮೇಜ್ ಯೋಚನೆ ಮಾಡಿದ್ರೆ ಮನ್ಸೊಳಗೆ ನಾನೇ ಯಾವತ್ತೂ ಮಾಡ್ಕೊಳಕ್ಕಾಗಲ್ಲ, ಜನ ತಿದ್ದಬೇಕಷ್ಟೇ. ಜನ ಒಪ್ಕೊಂಡ್ಬಿಟ್ರೆ ನಾವಿದ್ದೀವಿ, ಇಲ್ದರೆ ಇಲ್ಲ. ಇದಕ್ಕೊಂದು ಇನ್ಸಿಡೆನ್ಸ್ ಹೇಳ್ತೀನಿ. ಆಪರೇಷನ್ ಅಂತ ಅನ್ನೋ ಚಿತ್ರ ಚಂದ್ರು, ಅದನ್ನು ಅಂಬರೀಷ್ ಅವ್ರು ಫುಲ್ ಡಬ್ಬಿಂಗ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರು ಹಾಲೆಂಡ್ಗೆ ಹೋಗ್ಬಿಟ್ಟಿದ್ರು. ಉಪೇಂದ್ರ ಅದ್ರದ್ದು ಡೈರೆಕ್ಷನ್ನು. ಇನ್ನೇನು 3 ದಿವಸ ಇದೆ ರಿಲೀಸ್ ಮಾಡಬೇಕಾದ್ರೆ ಒಂದು ಬಟನ್ ಹೊತ್ಬಿಟ್ಟು ಯಾರೋ 4 ರೀಲು ಎರೈಸ್ ಆಗೋಯ್ತು ಅಂಬರೀಷ್ ವಾಯ್ಸ್. ಇನ್ನು 3 ದಿವಸ ಇದೆ, ಸೆನ್ಸರ್ಸ್ ಆಗಿದೆ, ಸಿನಿಮಾ ರಿಲೀಸ್ ಆಗಬೇಕು. ಮಾಸ್ಟರ್ ವಾಯ್ಸ್ನಲ್ಲಿ ಅವಾಗ ನಟರಾಜಿಂದ ಬರಬೇಕಾಯ್ತು. ಮಾಸ್ಟರ್ ವಾಯ್ಸಿಂದನೇ 4-5 ರೀಲ್ ಹೋಗ್ಬಿಟ್ಟಿದೆ. ಇಮಿಡಿಯೇಟು ಉಪೇಂದ್ರ ನನ್ನ ಕರೆಸ್ಬಿಟ್ಟು ಡಬ್ ಮಾಡಿಸಿದ್ರು. ನಾನು ಡಬ್ ಮಾಡಿದೆ. ಅಂಬರೀಷ್ ಬಂದರು ರಿಲೀಸ್ಗೆ. 1 ದಿವಸ ಇರುವಾಗ ಸಿನಿಮಾ ಹಾಕಿ ನೋಡಿದ್ರು, 4 ಸತಿ ನೋಡಿದ್ರು ಅವ್ರ ಫ್ರೆಂಡ್ಸ್ ಜೊತೆ. ಆಮೇಲೆ ಲಾಸ್ಟಲ್ಲಿ ಉಪೇಂದ್ರ ತಡಿಲಾರ್ದೆ ಬಿಡು, ಸರ್ 4 ರೀಲ್ ನೀವು ತಿರ್ಗಾ ಡಬ್ ಮಾಡಬೇಕಾಗುತ್ತೆ, ಅದು ದಯಾನಂದ್ ಮಾಡಿರೋದು, ನನಗೆ ಗೊತ್ತಾಗಿಲ್ಲ, ಇನ್ನು ಯಾವನು ಗೊತ್ತಾಗ್ತಾ ಇರಲಿ ಬಿಡ ಅಂದರು. ಇವತ್ತು ನಂದೇ ವಾಯ್ಸ್ ಇದೆ ಆ 4 ರೀಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ 1 ನಿಮಿಷ ಸೈಲೆಂಟ್ ಆಗಿದ್ದಿದ್ದು ಇವಾಗಲೇ ಅನ್ಸುತ್ತೆ. ಐ ಮೀನ್ ಎಲ್ಲರೂ ಒಂದ್ಸಲ ಮೆಸ್ಮರೈಸ್ ಆಗಿ ನೋಡ್ತಾ ಇದ್ರು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿವರೆಗೂ ನಾವು ನಿಜವಾಗ್ಲೂ ತುಂಬಾನೇ ಮಜಾ ಮಾಡಿದ್ವಿ. ಸೊ ನಾಳಿನ ಸಂಚಿಕೆ ಜೊತೆ ನಾವು ಇನ್ನಷ್ಟು ವಿಲೇಜ್ ಗೇಮ್ಸ್ ನೆಟ್ಕೊಂಡು ಬರ್ತಿದೀವಿ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಸೊ ಬಾಯ್ ಬಾಯ್, see you, take care.